ಇನ್ನು ಟಿಕೆಟ್ ಹಂಚಿಕೆ ಆದ ಮೇಲೆ ಅಭ್ಯರ್ಥಿ ಘೋಷಣೆ ಆದ ಮೇಲೆ ಬಿಜೆಪಿಯಲ್ಲಿ ಅಸಮಾಧಾನ ಕೇಳಿ ಬಂದಂತಹ ಕ್ಷೇತ್ರಗಳಲ್ಲಿ ರಾಯಚೂರು ಕೂಡ ಒಂದು. ಇದೀಗ ರಾಯಚೂರಿನ ಬಿಜೆಪಿ ಅಭ್ಯರ್ಥಿ ರಾಜು ಅಮರೇಶ್ವರ ನಾಯಕ್ ಜಾತಿ ಪ್ರಮಾಣ ಪತ್ರ ವಿವಾದ ಮುನ್ನೆಲೆಗೆ ಬಂದಿದೆ. ರಾಯಚೂರು ಬಿಜೆಪಿ ಅಭ್ಯರ್ಥಿ ವಿರುದ್ಧ ಜಾತಿ ಪಾಲಿಟಿಕ್ಸ್. ರಾಜ ಅಮರೇಶ್ವರ ನಾಯಕ್ ಎಸ್ಟಿಗೆ ಸೇರಲ್ವಂತೆ ವಿವಾದ ಸೃಷ್ಟಿಸಿದವರ ವಿರುದ್ಧ ಅಮರೇಶ್ವರ ನಾಯಕ್ ಕಿಡಿ. ಪರಿಶಿಷ್ಟ ಪಂಗಡಕ್ಕೆ ಮೀಸಲಾದಂತಹ ರಾಯಚೂರು ಲೋಕಸಭಾ ಬಿಜೆಪಿ ಟಿಕೆಟ್ ಬಂಡಾಯ ಈಗ ಹೊಸ ಆಯಾಮವನ್ನ ಪಡ್ಕೊಳ್ತಾ ಇದೆ. ಟಿಕೆಟ್ ಸಿಗದೆ ಅಸಮಾಧಾನಗೊಂಡ ಆಕಾಂಕ್ಷಿಗಳು ಹೊಸ ವರಸೆ ತೆಗೆದಿದ್ದಾರೆ. ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ವರ ನಾಯಕ ಸಮುದಾಯದವರೇ ಅಲ್ಲ, ಕ್ಷತ್ರಿಯರು ಪರಿಶಿಷ್ಟ ಪಂಗಡಕ್ಕೆ ಸೇರ್ತವರಲ್ಲ. ಹೀಗಾಗಿ ರಾಯಚೂರು ಬಿಜೆಪಿ ಅಭ್ಯರ್ಥಿಯನ್ನ ಬದಲಿಸಬೇಕು ಅಂತ ಹೋರಾಟಕ್ಕೆ ಮುಂದಾಗಿದ್ದಾರೆ. ಇನ್ನು ಚುನಾವಣಾ ಆಯೋಗ ಬಿಜೆಪಿ ಹೈಕಮಾಂಡ್ಗೆ ಪತ್ರ ಬರೆಯೋದಕ್ಕೆ ಮುಂದಾಗಿದೆ. ಇದನ್ನೇ ಮುಂದಿಟ್ಕೊಂಡು ಬಂಡಾಯವೆದ್ದಿದ್ದಂತಹ ಬಿವಿ ನಾಯಕ್ ಅಭಿಮಾನಿಗಳು ಗೋಬ್ಯಾಕ್ ಅಮರೇಶ್ವರ್ ನಾಯಕ್ ಹೋರಾಟವನ್ನ ಮುಂದುವರಿಸುತ್ತಾರೆ. ಕ್ಷತ್ರಿಯ ವಾಲ್ಮೀಕಿ ಅಂತೇಳಿ ಒಂದರಲ್ಲಿ ಅದ, ಕ್ಷತ್ರಿಯ ಹಿಂದೂ ಕ್ಷತ್ರಿಯ ಅಂತ ಒಂದರಲ್ಲಿದೆ. ಅದಕ್ಕೋಸ್ಕರ ಒಂದು ಜಾತಿ ಪ್ರಮಾಣಪತ್ರ ಗೊಂದಲ ಇದ್ದ ಕಾರಣ ಆ ಒಂದು ಜಾತಿ ಪ್ರಮಾಣಪತ್ರ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅವರಿಗೆ ಆ ಜಾತಿ ಪ್ರಮಾಣಪತ್ರ, ಯಾಕಂದ್ರೆ ಎಸ್ಟಿಯಲ್ಲಿ ಹಿಂದೂ ವಾಲ್ಮೀಕಿ ಅಂತ ಏನಿಲ್ಲ, ಕ್ಷತ್ರಿಯ ಅಂತ ಇಲ್ಲ. ನಮ್ಮ ಸಮುದಾಯದಲ್ಲಿ ವಾಲ್ಮೀಕಿ ಸಮುದಾಯದಲ್ಲಿ ಕ್ಷತ್ರಿಯ ಅಂತ ಬರೋದೇ ಇಲ್ಲ. ಅವ್ರು ಇನ್ನೂ ಹೈಕಮಾಂಡ್ ಯಾರೋ ಒಳ್ಳೆ ಸೂಕ್ತ ವ್ಯಕ್ತಿ ನಮ್ಮ ಸಮುದಾಯಕ್ಕೆ ಮೂಲ ದಾಖಲಾತಿಗಳು ಏನು ಕರೆಕ್ಟ್ ಇದಾವೆ ಅಂತ ಅವ್ರಿಗೆ ಕೊಟ್ಟರೆ ನಮ್ಮ ಅಭ್ಯಂತರ ಏನಿಲ್ಲ. ಈಗ ದಾಖಲಾತಿ ಸರಿ ಇಲ್ಲದ ಕಾರಣ ಇವ್ರಿಗೆ ಕೊಡಬಾರ್ದು ಎಂಬುದು ನಮ್ಮ ಉದ್ದೇಶ. ಇನ್ನು ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ವರ್ ನಾಯಕ್ ಮಾತ್ರ ಚುನಾವಣೆಗಳು ಬಂದಾಗ ಕಿಡಿಗೇಡಿಗಳು, ಅಸಮಾಧಾನಿತರು, ಬುದ್ಧಿಗೇಡಿಗಳು ಇಂಥ ಕೆಲಸ ಮಾಡ್ತಾರೆ, ಟಿಕೆಟ್ ಸಿಗದ ಅಸಮಾಧಾನಿತರ ಪ್ರಚೋದನೆಯಿಂದ ಇದು ನಡೀತಾ ಇದೆ ಅಂತ ಪರೋಕ್ಷವಾಗಿ ಟಿಕೆಟ್ ವಂಚಿತ ಆಕಾಂಕ್ಷಿ ಬಿವಿ ನಾಯಕ್ ವಿರುದ್ಧ ಕಿಡಿಕಾರಿದ್ದಾರೆ. 1989ರಿಂದ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀನಿ, 2 ಬಾರಿ ಸಚಿವನಾಗಿದ್ದೀನಿ, ಎಂಪಿ ಆಗಿದ್ದೀನಿ. ನಮ್ಮ ಮನೆತನಗಳು ನಾಯಕ ಮನೆತನ ಸಂಸ್ಥಾನ ಅಂತ ಗುರುತಿಸಿಕೊಂಡಿದೆ. ನಮ್ಮ ಮನೆತನದ ಬಗ್ಗೆ ಇತಿಹಾಸದ ಉಲ್ಲೇಖಗಳಿವೆ. ನಮ್ಮ ತಾಯಿ ಚಿತ್ರದುರ್ಗ ಮದಕರಿ ನಾಯಕರ ವಂಶಸ್ಥರು. ಶಾಲಾ ದಾಖಲಾತಿಗಳು ಅಂತಿಮವಲ್ಲ. ನಮ್ಮ ವಿರುದ್ಧ ಹೇಳೋದಿಕ್ಕೆ ಬೇರೆ ಕಾರಣಗಳು ಇಲ್ಲ. ಹೀಗಾಗಿ ಶಾಲಾ ದಾಖಲಾತಿ ಅಂತ ಹೇಳಿ ಜನರಿಗೆ ತಪ್ಪು ಸಂದೇಶವನ್ನ ಕೊಡ್ತಿದ್ದಾರೆ ಅಂತ ಹರಿಹಾಯ್ದಿದ್ದಾರೆ. ಇದು ಯಾವಾಗ ಚುನಾವಣೆಗಳು ಬರ್ತಾವ ಆವಾಗ ಕೆಲವೊಂದು ಕಿಡಿಗೇಡಿಗಳು, ಅಸಮಾಧಾನದಲ್ಲಿರ್ತಕ್ಕಂಥವ್ರು, ಸಂಪೂರ್ಣ ಮಾಹಿತಿ ಇಲ್ಲದಂಥ ಬುದ್ಧಿಗೇಡಿಗಳು ಮಾಡ್ತಾರೆ. ನಾನು 89ರಿಂದ ಚುನಾವಣೆ ನಿಲ್ತಿದ್ದೀನಿ. 2 ಸರಿ ಮಿನಿಸ್ಟರ್ ಆಗಿದ್ದೀನಿ, ಸಂಸತ್ತರ ಸದಸ್ಯರಾಗಿದ್ದೀನಿ. ಮತ್ತು ನಮ್ಮ ಮನೆತನಗಳು ನಾಯಕ ಮನೆತನಗಳಲ್ಲಿ ಒಂದು ಸಂಸ್ಥಾನ ಅಂಥೇಳಿ ಗುರುತಿಸ್ಕೊಂಡಿರ್ತಕ್ಕಂಥ ಇವು ಇತಿಹಾಸದ ಉಲ್ಲೇಖ ಇದ್ದಾವೆ, ಬೇರೆ ಬೇರೆ ಇದರಲ್ಲಿ ಉಲ್ಲೇಖ ಇದ್ದಾವೆ. ಇವುಗಳ ಏನಾದ ಅದರ ಜೊತೆಗೆ ನಮ್ಮ ತಾಯಿಯವರು ಸ್ವತಃ ಚಿತ್ರದುರ್ಗ ಪಾಳೆಗಾರ ಮದಕರಿ ನಾಯಕರ ವಂಶಸ್ಥರು. ನಮ್ಮ ಅಜ್ಜಿಯವರು ಸುರ್ಪುರದವರು. ಅಲ್ಲಿ ಏನು ರಾಜ ವೆಂಕಟಪ್ಪ ನಾಯಕರ ಅವರು ಏನು ನಾಲ್ಮಡಿ ವೆಂಕಟಪ್ಪ ನಾಯಕರ ಇದಿದೆ, ಆ ಫ್ಯಾಮಿಲಿಗೆ ಸಂಬಂಧಪಟ್ಟಂಥವ್ರು. ಒಟ್ಟಾರೆ ಬಿಜೆಪಿ ಟಿಕೆಟ್ ಘೋಷಣೆ ಆದಾಗಿನಿಂದ ಬಂಡಾಯವೆದ್ದಿರುವಂತಹ ಟಿಕೆಟ್ ವಂಚಿತ ಆಕಾಂಕ್ಷಿ ಬಿವಿ ನಾಯಕ ಟಿಕೆಟ್ಗಾಗಿ ಇನ್ನೂ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಅವರ ಬೆಂಬಲಿಗರು ಅಮರೇಶ್ವರ್ ನಾಯಕ್ ವಿರುದ್ಧ ಹೋರಾಟವನ್ನ ಮುಂದುವರೆಸಿದ್ದಾರೆ. ಸದ್ಯ ರಾಯಚೂರಿನಲ್ಲಿ ಭುಗಿಲೆದ್ದಿರುವ ಕ್ಯಾಸ್ಟ್ ಪಾಲಿಟಿಕ್ಸ್ ಯಾವ ದಿಕ್ಕು ಪಡ್ಕೊಳ್ಳುತ್ತೋ ಕಾದು ನೋಡಬೇಕಾಗಿದೆ. ವಿಜಯ್ ಜಾಗಟಿಕಲ್, ಪಬ್ಲಿಕ್ ಟಿವಿ, ರಾಯಚೂರು.